ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಸಂಗೀತ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಸೂಪರ್ ಆಗಿದ್ದೀನಿ. ನೀವು ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತು ಸಿಂಪಲ್ಲಾಗಿ ಒಂದು ಫೇಸ್ ಪ್ಯಾಕ್ ಮಾಡಿದ್ದೆ. ಸೊ ಅದು ಯಾವ ರೀತಿ ಮಾಡಿದ್ದೀನಿ ಎಲ್ಲವೂ ಕೂಡ ಕಂಪ್ಲೀಟಾಗಿ ತೋರಿಸ್ತೀನಿ. ಸೊ ಅದರಿಂದ ಏನು ಬೆನಿಫಿಟ್ ಇದೆ ಅನ್ನೋದು ಕೂಡ ಹೇಳ್ತೀನಿ. ಸೊ ಎಲ್ಲರೂ ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ. ಸೊ ನನ್ನ ಮಗ ಕೂಡ ಬಂದುಬಿಟ್ಟು ವಿಡಿಯೋ ಆನ್ ಆದ ತಕ್ಷಣವೇ ಎಲ್ಲೇ ಇದ್ರೂ ಹಾಜರಾಗ್ಬಿಡ್ತಾರೆ ಇವರು. ಸೊ ಇನ್ನೇನಿಲ್ಲ, ಲೇಟ್ ಮಾಡೋದು ಬೇಡ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತು ನಾನು ಫೇಸ್ ಪ್ಯಾಕ್ ಮಾಡ್ತಿರೋದು ಒಂದು ಬೀಟ್ರೋಟಿಂದ. ಸೊ ಬೀಟ್ರೋಟಿಂದ ಒಂದು ಫೇಸ್ ಪ್ಯಾಕ್ನ ಮಾಡ್ಕೊಂಡಿದ್ದೆ. ಸೊ ಯಾವ ರೀತಿ ಮಾಡಿದ್ದೀನಿ ಎಲ್ಲವೂ ಕೂಡ ಕಂಪ್ಲೀಟಾಗಿ ವಿಡಿಯೋನ ನಾನು ತೋರಿಸಿದ್ದೀನಿ. ಸೊ ನೋಡ್ಕೊಬನ್ನಿ ಯಾವ ಥರ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು. ಅದಾದಮೇಲೆ ಯಾವ ರೀತಿ ಹಚ್ಚೋದು ಅದು ಕೂಡ ವಿಡಿಯೋ ಮಾಡಿದ್ದೀನಿ. ಎಲ್ಲವೂ ಕೂಡ ಕಂಪ್ಲೀಟಾಗಿ ವಿಡಿಯೋನ ಮಾಡಿದ್ದೀನಿ. ಸೊ ಅದಕ್ಕಿಂತ ಮುಂಚೆ ಇದು ಮೊಸರು ಮತ್ತು ಬೀಟ್ರೋಟಿಂದ ಏನು ಉಪಯೋಗ ಆಗುತ್ತೆ, ಈ ಫೇಸ್ ಪ್ಯಾಕಿಂದ ಏನು ನಮಗೆ ಯೂಸ್ ಆಗುತ್ತೆ ಅನ್ನೋದನ್ನು ತಿಳ್ಕೊಬಿಡೋಣ. ಮೊದಲಿಗೆ ಮೊಸರು ಮತ್ತು ಬೀಟ್ರೋಟ್ ಹಚ್ಚೋದ್ರಿಂದ ಮೊಸರಲ್ಲಿ ಹೆಚ್ಚು ಕಬ್ಬಿಣಾಂಶಗಳನ್ನು ಹೊಂದಿರುತ್ತೆ. ಮತ್ತು ನಮ್ಮ ಮುಖದಲ್ಲಿ ಕಪ್ಪು ಕಲೆಗಳು ಏನೇನಿರುತ್ತೆ ಸೊ ಅದೆಲ್ಲವೂ ಕೂಡ ರಿಮೂವ್ ಆಗುತ್ತೆ. ನಮ್ಮ ಸ್ಕಿನ್ ಏನಾದರೂ ಎಣ್ಣೆ ಥರ ಅನಿಸಿದ್ರೆ, ಸ್ಕಿನ್ನು ಎಣ್ಣೆ ಥರ ಫೀಲ್ ಆಗುತ್ತೆ ನೋಡಿ. ಸೊ ಆ ಥರ ಏನಾದ್ರು ಅನಿಸಿದ್ರೆ ಸೊ ಇದನ್ನು ಹಚ್ಚೋದ್ರಿಂದ ಅದು ಕೂಡ ಕಡಿಮೆ ಆಗ್ತಾ ಬರುತ್ತೆ. ಸೊ ಬಿಸಿಲಿಂದ ಟ್ಯಾನ್ ಆಗಿರುತ್ತೆ ನೋಡಿ ಫೇಸು, ಸೊ ಅದು ಕೂಡ ಕಡಿಮೆ ಆಗ್ತಾ ಇರುತ್ತೆ. ಮತ್ತು ಮೊಡವೆಗಳು ಮತ್ತು ಇನ್ನು ಕೆಲವೊಂದು ಚಿಕ್ಕ ಚಿಕ್ಕ ಕಲೆಗಳು ಈ ಥರ ಯಾವುದೇ ಇದ್ರೂ ಕೂಡ ಕಡಿಮೆ ಆಗುತ್ತೆ. ಸೊ ಒಮ್ಮೆ ಟ್ರೈ ಮಾಡಿ ನೋಡಿ. ಸಿಂಪಲ್ ಹೋಮ್ ರೆಮಿಡಿ, ಮನೇಲೇ ಇರುವಂಥದ್ದು, ಕೇವಲ ಎರಡು ವಸ್ತುಗಳಿಂದ ಯೂಸ್ ಮಾಡ್ಕೊಳ್ಳುವಂಥದ್ದು. ಸೊ ತುಂಬ ಬೆನಿಫಿಟ್ಸ್ ಇದೆ. ಸೊ ನನಗೆ ಗೊತ್ತಿರೋದನ್ನು ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ. ಒಮ್ಮೆ ಟ್ರೈ ಮಾಡಿ ನೋಡಿ. ಇವಾಗ ಯಾವ ರೀತಿ ಮಾಡಿದ್ದೀನಿ, ಯಾವ ರೀತಿ ಹಚ್ಚೋದು ಎಲ್ಲವೂ ಕೂಡ ತೋರಿಸ್ತೀನಿ, ನೋಡ್ಕೊಂಡು ಬನ್ನಿ. ಫ್ರೆಂಡ್ಸ್, ಇವಾಗ ಮೊದಲಿಗೆ ಬೀಟ್ರೋಟ್ ತೊಗೊಂಡಿದ್ದೀನಿ. ಸೊ ಚಿಕ್ಕ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದಕ್ಕೇನು ಪೂರ್ತಿ ಏನು ಬೇಡ, ಒಂದು ಕಾಲು ಭಾಗದಷ್ಟು ಬೀಟ್ರೋಟ್ ಆದರೆ ಸಾಕು. ಮತ್ತು ಸ್ವಲ್ಪ ಮೊಸರು ತೊಗೊಂಡಿದ್ದೀನಿ. ಸೊ ಇದನ್ನು ಯಾವ ರೀತಿ ಪ್ರಿಪೇರ್ ಮಾಡ್ಕೋಬೇಕಂದ್ರೆ, ಮೊದಲಿಗೆ ಸಣ್ಣ ಮಿಕ್ಸ್ಚರ್ ಜಾರ್ ತೊಗೊಳ್ಳಿ. ಸೊ ಇದನ್ನು ನಾವೇನು ಕಟ್ ಮಾಡ್ಕೊಂಡಿದ್ದೀವಿ ಬೀಟ್ರೋಟ್ನ, ಅದನ್ನು ಫಸ್ಟು ಪೌಡರ್ ಮಾಡ್ಕೊಳ್ಳಿ, ನೀರೇನು ಸೇರಿಸ್ಬೇಡಿ. ಸೊ ಈ ಥರ ಪೌಡ್ರ್ ಆಗುತ್ತೆ. ಸೊ ಈ ಥರ ಪೌಡ್ರ್ ಆದಮೇಲೆ ಅದಕ್ಕೇ ಸ್ವಲ್ಪ ಮೊಸರು ಸೇರಿಸಿ, ತೀರ ತೆಳ್ಳಗೆ ಮಾಡ್ಕೊಬೇಡಿ, ಸ್ವಲ್ಪ ಮಾತ್ರ 1 ಸ್ಪೂನ್ 2 ಸ್ಪೂನಷ್ಟು ಮೊಸರು ಸೇರಿಸಿ ಪ್ಯಾಕು ರೆಡಿಯಾಗುತ್ತೆ. ಸೊ ಯಾವ ರೀತಿ ನೋಡಿದ್ರಿ ಅಲ್ವಾ? ವೆಲ್ಕಮ್ ಬ್ಯಾಕ್. ಸೊ ಯಾವ ರೀತಿ ಪ್ಯಾಕ್ನ ರೆಡಿ ಮಾಡ್ಕೊಳ್ಳೋದು ತೋರಿಸಿದ್ದೀನಿ. ಸೊ ಈಗ ಯಾವ ರೀತಿ ಅಪ್ಲೈ ಮಾಡ್ಕೊಳ್ಳೋದು ಅದು ಕೂಡ ಹೇಳ್ತೀನಿ. ಸೊ ಮೊದಲಿಗೆ ನಮ್ಮ ಫೇಸ್ನ ಕ್ಲೀನಾಗಿ ಇಟ್ಕೋಬೇಕು. ಹಾಗಾಗಿ ಮುಖನ ನೀಟಾಗಿ ವಾಶ್ ಮಾಡ್ಕೋಬೇಕು. ಸೊ ನಾನೀಗ ವಾಶ್ ಮಾಡಿದ್ದಾಗಿದೆ. ಸೊ ಪೇಸ್ಟ್ ಕೂಡ ರೆಡಿ ಇದೆ. ಈಗ ಹಚ್ಕೊಬಿಡ್ತೀನಿ ಯಾವ ರೀತಿ ಅಂದ್ಬಿಟ್ಟು. ಸೊ ನಿಮ್ಮ ಹತ್ರ ಬ್ರಷ್ ಇತ್ತು ಅಂದರೆ ಬ್ರಷಲ್ಲೇ ಕೂಡ ಹಾಕೋಬೋದು. ಸೊ ನನ್ನ ಕೈಲೇ ಹಾಕ್ತಾಯಿದ್ದೀನಿ. ಸೊ ಈ ಥರ ಜಸ್ಟ್ ಈ ಥರ ಪ್ರೆಸ್ ಹಾಕೋದಷ್ಟೇ. ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್ ಹಚ್ಚಿದಾಯಿತು, ನೀಟಾಗಿ ಹಚ್ಕೊಂಡಿದ್ದೀನಿ. ಸೊ ಇದು 15 ನಿಮಿಷ ಆದಮೇಲೆ ವಾಶ್ ಮಾಡ್ತೀನಿ. ನಾರ್ಮಲ್ ವಾಟರಲ್ಲೇ ವಾಶ್ ಮಾಡ್ಬೋದು, ಇಲ್ಲಾಂದರೆ ಉಗುರು ಬೆಚ್ಚನ ನೀರಲ್ಲಿ ವಾಶ್ ಮಾಡ್ಬೋದು, ತೀರ ಬಿಸಿನೀರಲ್ಲಿ ವಾಶ್ ಮಾಡಬೇಡಿ. ಸೊ 10ರಿಂದ 15 ನಿಮಿಷ ಆದಮೇಲೆ ಡ್ರೈ ಆಗಿಬಿಡುತ್ತೆ, ಬೇಗ ಡ್ರೈ ಆಗುತ್ತೆ ಇದು. ಸೊ 15 ನಿಮಿಷ ಆದಮೇಲೆ ವಾಶ್ ಮಾಡಿ ತೋರಿಸ್ತೀನಿ ನಾನು ನಿಮಗೆ ಆಮೇಲೆ ಸಿಗ್ತೀನಿ. ಹಾಯ್, ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ನೋಡಿ 15 ನಿಮಿಷ ಆದಮೇಲೆ ಮುಖ ತೊಳ್ಕೊಬಂದಿದ್ದೀನಿ. ಸೊ ಸ್ಕಿನ್ ನೋಡಿ ಯಾವ ಥರ ಕಾಣಿಸ್ತಿದೆ ಅಂತ ಅಂದ್ಬಿಟ್ಟು ತುಂಬ ಚೆನ್ನಾಗಾಗಿದೆ. ಸೊ
ಸೊ ಒಮ್ಮೆ ಟ್ರೈ ಮಾಡಿ ನೋಡಿ. ಇದನ್ನು ವಾರಕ್ಕೆ 2 ಬಾರಿ ಆದರೂ ಟ್ರೈ ಮಾಡಲೇಬೇಕು. ಸೊ ನಿಮಗೆಲ್ರಿಗೂ ಕೂಡ ಫೇಸ್ ಪ್ಯಾಕ್ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಸೊ ನೋಡಿ ಹೇಗೆ ಕಾಣಿಸ್ತಿದೆ ಅಂತ ಅಂದ್ಬಿಟ್ಟು ರಿಸಲ್ಟ್ ನಿಮಗೇ ಗೊತ್ತಾಗುತ್ತೆ. ಸೊ ಹಚ್ಚಿ ಆದಮೇಲೆ ಅದನ್ನು ವಾಶ್ ಮಾಡಿದಾದಮೇಲೆ ಅದರ ರಿಸಲ್ಟ್ ನಿಮಗೇ ಗೊತ್ತಾಗುತ್ತೆ. ಸೊ ವಾರಕ್ಕೆ 2 ಬಾರಿ ಆದರೂ ಯೂಸ್ ಮಾಡಲೇಬೇಕು ಇದನ್ನು. ಫ್ರೆಂಡ್ಸ್, ನೋಡಿದ್ರಿ ಅಲ್ವಾ ಯಾವ ರೀತಿ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು. ತುಂಬ ಯೂಸ್ ಇದೆ. ಸೊ ಒಮ್ಮೆ ಟ್ರೈ ಮಾಡಿ ನೋಡಿ. ಮನೇಲೇ ಇರೋವಂಥ ವಸ್ತುಗಳನ್ನ ಯೂಸ್ ಮಾಡಿ ಯಾವ ಥರ ನಮ್ಮ ಸ್ಕಿನ್ನ ಬ್ರೈಟ್ನಿಂಗ್ ಆಗಿ ಮಾಡ್ಕೋಬೋದು ಅನ್ನೋದನ್ನು ಹೇಳಿದ್ದೀನಿ. ಸೊ ತುಂಬ ಸಿಂಪಲ್ಲು ಮತ್ತು ಯಾವುದೇ ಥರದ ಸ್ಕಿನ್ಗೆ ಸೈಡ್ ಎಫೆಕ್ಟ್ ಆಗೋದಿಲ್ಲ. ಸೊ ನ್ಯಾಚುರಲ್ ಆಗಿರುತ್ತೆ. ಸೊ ನಾನು ಇವತ್ತು ಕೂಡ ಹಚ್ಚಿದ್ದೀನಿ. ತುಂಬ ಸಾಫ್ಟ್ ಫೀಲ್ ಬರುತ್ತೆ, ಚೆನ್ನಾಗಿ ಅನಿಸುತ್ತೆ. ಮತ್ತು ಇದನ್ನು ವಾರಕ್ಕೆ 2 ಬಾರಿ ಆದರೂ ಯೂಸ್ ಮಾಡಲೇಬೇಕು. ಸೊ ಇಷ್ಟೇ ಇವತ್ತಿನ ಲಾಗು. ಇನ್ನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ನಾನು ಮತ್ತೆ ನಿಮಗೆ ಹೊಸ ಲಾಗ್ನೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್ ಆ್ಯಂಡ್ ಬೈ ಬೈ. ಸಿ ಯು.